ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು CISF ಅಲ್ಲಿ ಒಂದು ನೇಮಕಾತಿ ಅಧಿಸೂಚನೆ ಇತ್ತು. ಈ ಅಧಿಸೂಚನೆ ಕುರಿತಾದಂತಹ ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇರಿ. ಇಲ್ಲಿ ಕರೆದಿರುವಂತಹ ಹುದ್ದೆ ಬಂದ್ಬಿಟ್ಟು ಕಾನ್ಸ್ಟೇಬಲ್ ಡ್ರೈವರ್ ಮತ್ತೆ ಕಾನ್ಸ್ಟೇಬಲ್ ಡ್ರೈವರ್ ಕಮ್ ಪಂಪ್ ಆಪರೇಟರ್ ಅಂತ ಇಲ್ಲಿ ನೇಮಕಾತಿ ಮಾಡ್ಕೊಂತಾ ಇದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗುವಂತ ದಿನಾಂಕ ಬಂದ್ಬಿಟ್ಟು 3/2/2025 ಇರುತ್ತೆ. ಕೊನೆಯ ದಿನಾಂಕ 4/3/2025 ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಪೇ ಸ್ಕೇಲ್ ಬಂದ್ಬಿಟ್ಟು ಲೆವೆಲ್ 3 ಅಲ್ಲಿ ಪೇ ಮಾಡ್ತಾ ಇದ್ದಾರೆ. ಅಂದ್ರೆ 21,700 ಇಂದ 69,100 ವರೆಗೂ ನಿಮ್ಗೆ ಇಲ್ಲಿ ಅಮೌಂಟ್ ಅನ್ನ ಕೊಡ್ತಾರೆ ತಿಂಗಳ. ಅದ್ರ ಜೊತೆಗೆ ಅದರ ಅಲವನ್ಸ್ ಅನ್ನು ಕೂಡ ಅವರು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರು ಪೆನ್ಷನ್ ಸಿಸ್ಟಮ್ ಅನ್ನು ಕೂಡ ಅವರು ಇಲ್ಲಿ ಮೆನ್ಷನ್ ಮಾಡಿದ್ರೆ ಸ್ನೇಹಿತರೆ. ಇಲ್ಲಿ ನೇಮಕಾತಿ ಬಂದ್ಬಿಟ್ಟು ಆಲ್ ಇಂಡಿಯಾ ಇರುತ್ತೆ ನೇಮಕಾತಿ ಮಾಡ್ಕೋತಾ ಇರುವಂತದ್ದು. ಅದೇ ರೀತಿಯಾಗಿ ನಿಮ್ದು ನೇಮಕಾತಿ ಆದ್ಮೇಲೆ ಫೈನಲ್ ರಿಸಲ್ಟ್ ಅನ್ನ ಅವರು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೀಡ್ತಾರೆ. ಅಲ್ಲಿ ನೀವು ಅದನ್ನ ನೀವು ತೆಗೆದುಕೋಬಹುದು. ಅದ್ರ ಮೂಲಕ ನೀವು ಚೆಕ್ ಮಾಡ್ಕೊಬಹುದು. ಆಮೇಲೆ ನಿಮ್ದು ಪರ್ಫಾರ್ಮೆನ್ಸ್ ಯಾವ ರೀತಿ ಆಗಿದೆ ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಅಥವಾ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಲ್ಲಿ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಆಮೇಲೆ ಟ್ರೇಡ್ ಟೆಸ್ಟ್, ಆಮೇಲೆ ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ ಮತ್ತು ಅದರ್ ಎಕ್ಸಾಮಿನೇಷನ್ಸ್ ಏನಾದ್ರು ಇದ್ರೆ ಅದನ್ನು ಕೂಡ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅವ್ರು ಮೆನ್ಷನ್ ಮಾಡಿರ್ತಾರೆ. ಅದ್ರ ಮೂಲಕ ಅಂದ್ರೆ ಅವ್ರೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಲ್ಲ ಅದರ ಪ್ರಕಾರ ನೀವು ಹೋಗ್ಬಿಟ್ಟು ನೀವು ಅದರ ಪ್ರೊಸೆಸ್ ಅನ್ನ ಫಾಲೋ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಇನ್ನು ಎಕ್ಸಾಮಿನೇಷನ್ ಇದ್ದಲ್ಲಿ ಅಡ್ಮಿಷನ್ ಅಂದ್ರೆ ಅಡ್ಮಿಟ್ ಕಾರ್ಡ್ ಅನ್ನ ಅವರು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೀಡ್ತಾರೆ. ಫಾರ್ ಎಕ್ಸಾಂಪಲ್ ಎಕ್ಸಾಮ್ ನಡೀತಾ ಇದೆ ಅಂದ್ರೆ ಅದರ ಅಡ್ಮಿಟ್ ಕಾರ್ಡು CISF rectt.cisf.government.in ಅಲ್ಲಿ ಅವ್ರು ನಿಮ್ಗೆ ಮಾಹಿತಿನ ನೀಡ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ವೇಕೆನ್ಸಿನ ನೋಡೋದಾದ್ರೆ UR ಅಲ್ಲಿ 460 ಹುದ್ದೆಗಳಿದ್ದಾವೆ. SC ಅಲ್ಲಿ 167 ಹುದ್ದೆ, ST ಅಲ್ಲಿ 83 ಹುದ್ದೆಗಳು, OBC ಅಲ್ಲಿ 303 ಹುದ್ದೆಗಳು, EWS ಅಲ್ಲಿ 111. ಟೋಟಲ್ ಆಗಿ ಅವರು ನೇಮಕಾತಿ ಮಾಡ್ಕೊಂತಾ ಇರೋದು 1124 ಹುದ್ದೆಗಳನ್ನ ಅವರು ತುಂಬ್ಕೊಂತಾ ಇದ್ದಾರೆ ಸ್ನೇಹಿತರೆ. ಇನ್ನು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಗಳು ಈ ರೀತಿಯಾಗಿ ಅವರು ಮೆನ್ಷನ್ ಮಾಡಿದ್ದಾರೆ. PEG ಅಥವಾ PST ಡಾಕ್ಯುಮೆಂಟ್, ಆಮೇಲೆ ಟ್ರೇಡ್ ಟೆಸ್ಟ್ ಅನ್ನು ತಗೊಂತಾರೆ. ಅದೇ ರೀತಿಯಾಗಿ OMR ಬೇಸ್ಡ್ ರಿಟರ್ನ್ ಎಕ್ಸಾಮಿನೇಷನ್, ಆಮೇಲೆ ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ ಮತ್ತೆ ಇಂಟರ್ವ್ಯೂ ಕೂಡ ಅವರು ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಇನ್ನು ಏಜ್ ಲಿಮಿಟ್ ಅನ್ನು ನೋಡೋದಾದ್ರೆ 4/3/2025 ಅಭ್ಯರ್ಥಿಗಳಿಗೆ 21 ರಿಂದ 27 ವರ್ಷ ಅವರು ತುಂಬಿರ್ಬೇಕು ಅಂತ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಅಪ್ಪರ್ ಏಜ್ ಲಿಮಿಟ್ ಏನು ರಿಲ್ಯಾಕ್ಸೇಷನ್ಸ್ ಗಳನ್ನ ಏನಿದಾವಲ್ಲ ಅಂದ್ರೆ ಗೌರ್ಮೆಂಟ್ ಸರ್ವೆಂಟ್ ಇನ್ಕ್ಲೂಡಿಂಗ್ ಸರ್ವಿಸ್ CISF ಪರ್ಸನಲ್ ಇನ್ ದ ರ್ಯಾಂಕ್ ಆಫ್ ಕಾನ್ಸ್ಟೇಬಲ್, ಆಮೇಲೆ ಕಾನ್ಸ್ಟೇಬಲ್ ಫೈರ್, ಕಾನ್ಸ್ಟೇಬಲ್ ಟ್ರೇಡ್ಸ್ಮ್ಯಾನ್, ಇದರ ಮೂಲಕ ಏನು 40 ವರ್ಷದವರೆಗೂ ನಿಮ್ಗೆ ರಿಯಾಯಿತಿಯನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಆದ್ರೆ ಇದರದ ಗೌರ್ಮೆಂಟ್ ಏನು ಇಶ್ಯೂ ಮಾಡಿದಾರಲ್ಲ ಏಜ್ ಲಿಮಿಟ್ ರಿಲ್ಯಾಕ್ಸೇಷನ್ಸ್ ಅದನ್ನ ಒಂದ್ಸತಿ ನೀವು ನೋಡ್ಕೊಂಡ್ಬಿಡಿ. ಅದರ ಪ್ರಕಾರ ನಿಮ್ದು ರಿಲ್ಯಾಕ್ಸೇಷನ್ಸ್ ಅವರು ನೀಡ್ತಾ ಇದ್ದಾರೆ. ಇನ್ನು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಮೆಟ್ರಿಕ್ಯುಲೇಷನ್ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ನೀವು ಮಾಡಿರ್ಬೇಕು ಅಂತ ಹೇಳಿದ್ದಾರೆ ಅವರು. CBSE ಬೋರ್ಡ್ ಅಥವಾ ಸ್ಟೇಟ್ ಬೋರ್ಡ್ ಆಗಿದ್ರು ಕೂಡ ಅವರು ಇದನ್ನ ರಿಕ್ರೂಟ್ಮೆಂಟ್ ಪ್ರೊಸೆಸ್ಗೆ ಅವರು ತಗೋತಾರೆ. ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಕೂಡ ಅವರು ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಒಂದ್ಸತಿ ನೋಡ್ಕೊಂಡ್ಬಿಟ್ಟು ಇನ್ನು ಎಕ್ಸ್ಪೀರಿಯನ್ಸ್ ಅನ್ನು ನೋಡೋದಾದ್ರೆ ಇಲ್ಲಿ 3 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನ ಅವರು ಕೇಳಿದ್ದಾರೆ. ಜೊತೆಗೆ ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಗಳನ್ನ ಅವರು ಮೆನ್ಷನ್ ಮಾಡಿದ್ರೆ ಒಂದ್ಸತಿ ನೋಡ್ಕೊಂಡ್ಬಿಡಿ ಸ್ನೇಹಿತರೆ. ಇದ್ರ ಪ್ರಕಾರವಾಗಿ ಅವರು ನಿಮಗೆ ಫಿಸಿಕಲ್ ಟೆಸ್ಟ್ ನ ಮಾಡ್ತಾರೆ. ಅದೇ ರೀತಿಯಾಗಿ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಗಳನ್ನ ಕೂಡ ಅವರು ಮೆನ್ಷನ್ ಮಾಡಿದರೆ ಹೈಟ್, ವೇಟ್, ಆಮೇಲೆ ಐ ಸೈಟ್ ಎಷ್ಟಾಗಿರ್ಬೇಕು, ಆಮೇಲೆ ಟ್ಯಾಟೂಸ್ ಇದ್ರೆ ಯಾವ ರೀತಿಯಾಗಿ ಅದು ಇರಬೇಕು, ಇದನ್ನೆಲ್ಲ ಅವರು ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಎಕ್ಸ್ ಸರ್ವಿಸ್ ಮೆನ್ಸ್ ಕ್ಯಾಂಡಿಡೇಟ್ಸ್ ಏನಾಗಿದ್ರೆ ಅವರಿಗೆ ಎಲಿಜಿಬಿಲಿಟಿಗಳು ಸ್ವಲ್ಪ ವೇರಿ ಆಗುತ್ತೆ. ಈ ರೀತಿಯಾಗಿ ನೀವು ನೋಡ್ಕೋಬಹುದು. ಇನ್ನು ಆಸಕ್ತ ಅರ್ಹ ಅಭ್ಯರ್ಥಿಗಳು ನೀವು ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ ಬರೆಸಬೇಕಾಗುತ್ತೆ. CISF rectt.cisf.government.in ಹೋಗ್ಬಿಟ್ಟು ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಬರೆಸಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 100 ರೂಪಾಯಿ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ, ನೋಡ್ಕೊಂಬಿಡಿ. ಸೊ ಫ್ರೆಂಡ್ಸ್, ಇದು CISF ಅಲ್ಲಿ ಕರೆದಿರುವಂತಹ ಹುದ್ದೆ ಕುರಿತಾದ ಮಾಹಿತಿಯಾಗಿದೆ. ಈ ನೋಟಿಫಿಕೇಶನ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ. ನೀಟಾಗಿ ಇನ್ನೂ ಡೀಟೇಲ್ ಆಗಿ ಓದ್ಕೊಬೇಕು ಅಂತಂದ್ರೆ ನೀವು ರೆಫರ್ ಮಾಡಬಹುದು. ನೀನು ಈ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲೂ ಕೂಡ ನೀವು ಸರ್ಚ್ ಮಾಡಬಹುದು. ಅದೇ ರೀತಿಯಾಗಿ ಯಾರಾದ್ರೂ ರಿಕ್ರೂಟ್ಮೆಂಟ್ ಗೆ ಸರ್ಚ್ ಮಾಡ್ತಾ ಇದ್ರೆ, ಜಾಬ್ ಗೆ ಸರ್ಚ್ ಮಾಡ್ತಾ ಇದ್ರೆ ಅವ್ರು ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.